ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಓಕೆ, ಇವತ್ತಿಂದು ಒಂದು ಚಾಲೆಂಜ್ ಇದೆ. ಏನಂದ್ರೆ ಜನರಲ್ ಆಗಿ ಇಲ್ಲಿ HMT ಹತ್ರ ಒಂದು ಎಕ್ಸಿಬಿಷನ್ ಹಾಕ್ತಾರೆ, ಅದು ನಮ್ಮ ಮನೆ ಹತ್ರನೇ. ಹಾಗಾಗಿ ಆ HMT ಅಲ್ಲಿ ನನಗೆ ನಮ್ಮ ಅಜ್ಜಿ 1000 ರೂಪೀಸ್ ಕೊಟ್ಟಿದ್ರು ಗೌರಿ ಹಬ್ಬಕ್ಕೆ ಅಂತ. ಏನಾದ್ರೂ ಒಂದು ತಗೊಂಡೋಣ ಅಂತ. ವೈ ನಾಟ್ ಆ 1000 ರೂಪೀಸ್ಗೆ ನಾನು ಏನೇನೆಲ್ಲ ಶಾಪ್ ಮಾಡ್ಬೋದು ಅನ್ನೋದನ್ನ ಒಂದು ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡೋಣ 1000 ರೂಪೀಸ್ಗೆ ಏನೆಲ್ಲ ಪರ್ಚೇಸ್ ಮಾಡ್ಬೋದು ಅಂತ ಈ ಎಕ್ಸಿಬಿಷನ್ ಅಲ್ಲಿ. ಓಕೆ, ಬನ್ನಿ ಎಕ್ಸಿಬಿಷನ್ ಒಳಗೆ ಹೋಗೋಣ. ಮೊದಲಿಗೆ ಗಣೇಶ ಹಬ್ಬ ಅಂತ ಗಣೇಶನ ಇಟ್ಬಿಟ್ಟಿದ್ದಾರೆ. ಈ ಸತಿ ಸ್ವಲ್ಪ ಗ್ರ್ಯಾಂಡ್ ಆಗಿರಂಗ್ ಕಾಣಿಸ್ತಿದೆ. जाएंगे वो दोनों दे दो. दिस इज नाइस. ये नेचुरल स्टोन होता है मैडम, कलर नहीं है. ये ऐसा पानी से डालेगा ना आप. ये देखो, ऐसे पानी से डालेगा ना मालूम. வெளிச்சத்துக்கு வரணுமா? இது நல்லா இருக்கா? இல்ல இது நல்லா தெரியுதா? ಇದು நல்லா இருக்கா? ಇದು ಒಂದೇ ಒಂದು ಓಪನ್ ಮಾಡಿ ತೋರಿಸಿ ಎಷ್ಟು ಲೆಂತ್ ಬರುತ್ತೆ ಅಂತ. ಕುಮಾರ್, ಎಷ್ಟಿದೆ? मैं कितना लेंगे? 1 2 3 4 5 सारा कलर्स. You want me to pick in which color? Blue ah. Anga pota blue. You pare? Berta. இது இது ரொம்ப நல்லா இருக்கு. ಶಾಪಲ್ಲಿ ಹ್ಯೂಜ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು. ಸೊ ಐ ರಿಯಲಿ ಲೈಕ್ಡ್ ಇಟ್. ತುಂಬ ಶಾರ್ಟ್ ಕುರ್ತೀಸ್ ಇತ್ತು, ಹಾಗೂ ಈ ಕಡೆ ಎಲ್ಲ ಲಾಂಗ್ ಕುರ್ತೀಸ್. ಹಾಗೂ ನಾನು ಕೆಲವೊಂದಷ್ಟು ಶಾಪ್ ಮಾಡಿದ್ದೀನಿ. அன்கொண்டிர தர யாவது 1000. தேங்க் யூ ஸோ மச். பாய். எனக்கும் இந்த மாதிரி பிடிக்கும், எதுக்குன்னு தெரியாது. வேற எது பார்க்கலாம்? ओ ऊपर वाला दिखाओ, ब्राउन कलर का. सेम कलर है सारा? हाँ, प्रिंट चाहिए. वो नहीं, मिक्स कलर का नहीं चाहिए. कलर कैसे देखो, நல்லா இருக்கா? नहीं, ये मल्टी कलर में दी आप किसी भी कुर्ते पे डालो कोई सफेद मैचिंग कर रहेगा. वीडियो बना सकते. और ये पालक चिकोड़ी है, पूरा तो मूंग के दाल से बना है. पालक एड का पूरा ड्राई करके डालते हैं हम लोग. इसका टेस्ट डिफरेंट रहेगा. मैं दे रहा हूँ. पालक क्या है? पालक चिकोड़ी. पालक चिकोली. इसमें 2 फ्लेवर है. ये वाला एक इसमें क्रंच. उसका आप नॉर्मल भी खा सकते हैं, तो फास्ट में फास्ट में आप लेकर के जाएंगे. बाकी लोगों को नॉर्मल यहाँ पर कम यूज कर रहे हैं. ಏನ್ ತಗೊಂತೀರೋ ಇಲ್ವೋ, ತಿನ್ನಕ್ ಮತ್ತೆ ಚೆನ್ನಾಗಿ ತಗೊಂಡಿದ್ದೀರಿ. ಜಾಸ್ತಿ ಉಪ್ಪಿನಕಾಯಿ ನನ್ನ ಫೇವ್ರೇಟ್. இதுல ஒரு நெல்லிக்காய் இது வரும். बिटागढ़ होने चाहिए. ये स्वीट है? पाइनएप्पल, चेरी, डेट्स, मिक्स है.
लिपस्टिक नहीं होगा ಹ್ಮ್ ಹಲೋ ಅನ್ಕೊಂಡಿದ್ದು 1000 ರುಪೀಸಿಗೆ ಶಾಪ್ ಮಾಡೋಣ ಅಂತ, ಬಟ್ ಯಾವತ್ತು ನಾವು ಅನ್ಕೊಂಡಿದ್ ರೇಟಿಗೆ ಶಾಪಿಂಗ್ ಮಾಡಿರ್ತೀರಿ ಅಂತ. ಸೊ ಏನೇನೆಲ್ಲ ಶಾಪ್ ಮಾಡಿದೀನಿ ಅಂತ ಮನೆಗೆ ಹೋಗಿ ತೋರಿಸ್ತೀನಿ. ಮನೆಗೆ ಹೋಗೋಣ, ಸ್ವಲ್ಪ ಡಿಸ್ಲಿಂಗ್ ಆಗ್ತಾ ಇದೆ, ಸೊ ಮನೆಗೆ ಹೋಗಿ ಮಾತಾಡೋಣ. ಈ ರೀತಿ HMT ಹತ್ರ ಎಂಟಿ ಗ್ರೌಂಡ್ ಏನಿರುತ್ತೆ ಕದಂಬ ಆಪೋಸಿಟ್, ಅಲ್ಲಿ ಎಕ್ಸಿಬಿಷನ್ ಹಾಕಿದ್ದಾರೆ. ಸೊ ನೆಕ್ಸ್ಟ್ ಇದ್ರ ಹಿಂದ್ಗಡೆ ಸಹಾರಾ ಎಕ್ಸಿಬಿಷನ್ ಬರುತ್ತೆ ಅಂತ ಹೇಳಿದ್ರು. ಸೊ ನೋಡೋಣ ಮನೆಗೆ ಹೋಗಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಎಕ್ಸಿಬಿಷನ್ ಅಲ್ಲಿ ಏನನ್ನೆಲ್ಲ ಶಾಪ್ ಮಾಡಿದೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು. ಆ್ಯಂಡ್ ಮೇನ್ಲಿ 1000 ರುಪೀಸ್ ಶಾಪಿಂಗ್ ಚಾಲೆಂಜ್ ಅಂತ ಹೇಳಿ ನಮ್ಮ ಅಜ್ಜಿ ಕೊಟ್ಟಿರೋ 1000 ರುಪೀಸ್ನ ಮಾತ್ರ ತಗೊಂಡು ಹೋಗಿದ್ದೆ. ಬಟ್ ನನಗೆ 1000 ಅಷ್ಟರಲ್ಲೇ ಶಾಪಿಂಗ್ ಮಾಡೋಕ್ಕಾಗಿಲ್ಲ. ಸೊ ಇಟ್ ವಾಸ್ ಅ ಫೇಲ್ಡ್ ಚಾಲೆಂಜ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ನಾನಲ್ಲಿ ಹಲವಾರಷ್ಟು ಥಿಂಗ್ಸ್ ನೋಡಿದೆ, ತುಂಬ ಇಷ್ಟ ಆಯಿತು. ಬಟ್ ಇನಿಷಿಯಲಿ ನಾನು ಎಲ್ಲ ಒಂದ್ಸತಿ ನೋಡ್ಕೊಂಡು ಬಂದು ಆಮೇಲೆ ಓಕೆ ನನಗೆ ಬೇಕಿರೋ ವಸ್ತು ಮಾತ್ರ ತಗೊಂಡ. ಯಾವುದಾದ್ರೂ ಪ್ರಾಡಕ್ಟ್ ಅದ್ರದ್ದು ಸ್ಟಿಚಿಂಗ್ ಆಗಿರ್ಬೋದು, ಆಮೇಲೆ ಓವರ್ಲಾಕ್ ಏನು ಹಾಕ್ತಾರೆ ಅದು ಪ್ರತಿಯೊಂದನ್ನು ನಾನು ಚೆಕ್ ಮಾಡಿ ತಗೊಂಡೆ. ಯಾಕಂದರೆ ಜನರಲ್ ಆಗಿ ಸ್ವಲ್ಪ ರೀಸನಬಲ್ ಪ್ರೈಸಲ್ಲಿ ಅಥವಾ ಕಮ್ಮಿ ಪ್ರೈಸಲ್ಲಿ ನಮ್ಗೆ ಏನಾದರೂ ಸಿಗುತ್ತಂದರೆ ನಮಗೆ ನಮ್ಮ ನಾರ್ಮಲ್ ಮೈಂಡ್ ಸೆಟ್ಟಿಗೆ ಅನ್ಸೋದು ಅದು ಕ್ವಾಲಿಟಿ ಆಫ್ ಕ್ಲಾತ್ ಇರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು ಅಷ್ಟಾಗಿ ಸರಿಯಾಗಿರಲ್ಲ. ಯಾಕಂದರೆ ನಾನು ಕೆಲವೊಂದಷ್ಟು ಸೆಟ್ ಆಫ್ ಡ್ರೆಸ್ ಬಂದು 790 ರುಪೀಸ್, ಲೈಕ್ ಟಾಪ್ ಬಾಟಮ್ ಆ್ಯಂಡ್ ದುಪಟ್ಟ ಸಿಗುತ್ತೆ. ಬಟ್ ಕ್ವಾಲಿಟಿ ಮೆಟೀರಿಯಲ್ ಏನಿರುತ್ತೆ, ಡ್ರೆಸ್ ಮೆಟೀರಿಯಲ್ ತುಂಬ ಚೆನ್ನಾಗಿರುತ್ತೆ. ಬಟ್ ಅದಕ್ಕೆ ಹಾಕೋ ಸ್ಟಿಚ್ ಏನಿರುತ್ತೆ ಅದು ತೆಳುವಾಗಿರುತ್ತೆ, ಓವರ್ಲಾಕ್ ಇರಲ್ಲ, ಏನೂ ಇರಲ್ಲ. ಸೊ ಹಾಗಾಗಿ ಈ ಪ್ರಾಡಕ್ಟ್ ತಗೊಂಡಾಗ ಐ ವಾಸ್ ಲಿಟಲ್ ಕೇರ್ಫುಲ್ ಅಬೌಟ್ ಇಟ್. ಏನೇನು ತಗೊಂಡೆ ಅಂತ ಶೇರ್ ನೋಡೋಣ ಬನ್ನಿ. ಇಷ್ಟು ಡ್ರೆಸ್ಸಸ್ ತಗೊಂಡಿದ್ದೀನಿ, 1 by 1 ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಯಾವುದು ಡ್ರೆಸ್ ನಾನು ಹಾಕೊಂಡು ತೋರಿಸಲ್ಲ, ಬಿಕಾಸ್ ನೆಕ್ಸ್ಟ್ ಟೈಮ್ ಹಾಕೊಂಡಾಗ ಅದು ನನಗೆ ಹೊಸದಂತ ಫೀಲ್ ಆಗಬೇಕಲ್ವಾ. ಆಲ್ರೆಡಿ ನಾನು ವಿಡಿಯೋದಲ್ಲಿ ತೋರಿಸ್ಬಿಟ್ಟೆ ಅನ್ನೋ ಥರ ಅನಿಸ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಯಾವ ಡ್ರೆಸ್ನು ಟ್ರೈ ಮಾಡಿ ತೋರಿಸ್ತಾ ಇಲ್ಲ. ಆಮೇಲೆ ಇಯರಿಂಗ್ ಕೂಡ ನಾನು ಎಕ್ಸಿಬಿಷನ್ ಅಲ್ಲೇ ತಗೊಂಡಿದ್ದು. ಮುಂಚೆಗೆಲ್ಲ ನನಗೆ ಎಕ್ಸಿಬಿಷನ್ ಹಾಕಿದ ತಕ್ಷಣ ನನಗೆ ಮನೆ ಹತ್ರನೇ ನನ್ನ ಫ್ರೆಂಡ್ ಒಬ್ಳು ವರ್ಷ ಅಂತ ಇದ್ದಾಳೆ, ಅವಳ ಹತ್ರ ಇಮಿಡಿಯೇಟ್ ಆಗಿ ಹೇಳ್ಬಿಟ್ಟು ನಾವಿಬ್ರು ಗಾಡಿ ತಗೊಂಡು ಹೋಗ್ಬಿಟ್ಟು ಆಪೋಸಿಟ್ ಅಲ್ಲಿ ಕದಂಬಾಸ್ ಅಲ್ಲಿ ಇಬ್ರು ಚಾಟ್ಸ್ ತಿನ್ಕೊಂಡು ಬರ್ತಾ ಇದ್ರಿ. ಬಟ್ ದಿಸ್ ಟೈಮ್ ನಾನು ನನ್ನ ಫ್ರೆಂಡ್ ಜೊತೆ ಹೋಗೋಕ್ಕಾಗಿಲ್ಲ, ನಾನು ನನ್ನ ಹಸ್ಬೆಂಡ್ ಜೊತೆ ಹೋದೆ. ಬಟ್ ಐ ರಿಯಲಿ ಮಿಸ್ಡ್ ಯು ವರ್ಷ. ಸೊ ಮೊದಲಿಗೆ ನಾನು ಫಸ್ಟ್ ಡೇ ಹೋಗಿ ನಾನು ಕೆಲವೊಂದಷ್ಟು ಡ್ರೆಸ್ಸಸ್ ತಗೊಂಡು ಬಂದೆ. ಅಲ್ಲಿ ಟ್ರಯಲ್ ರೂಮ್ ಏನು ಇಲ್ದಿದ್ದ ಕಾರಣ ಅವ್ರು ಹೇಳಿದ್ರು ನೀವು ಮನೆಗೆ ಹೋಗಿ ಹಾಕೊಂಡು ನೋಡಿ, ವಾಶ್ ಮಾಡಿ ಬೇಕಂದ್ರೆ ನೋಡಿ. ನಾನು ಕೇಳಿದೆ ಕಲರ್ ಹೋಗುತ್ತಾ, ಶ್ರಿಂಕ್ ಆಗುತ್ತಾ ಡ್ರೆಸ್ ಅಂತ. ಅವ್ರು ಆಗಲ್ಲ ಅಂತ ಹೇಳಿದ್ರು. ಮನೆಗೆ ತೊಗೊಂಡೋಗಿ ಡ್ರೆಸ್ನ ವಾಶ್ ಮಾಡಿ ನೋಡಿ ಇನ್ ಕೇಸ್ ಶ್ರಿಂಕ್ ಆಯ್ತಂದ್ರೆ ವಾಪಸ್ ತೊಗೊಂಡು ಬನ್ನಿ ಅಂತ. ಆ್ಯಂಡ್ ಆಲ್ಸೋ ಚೆಕ್ ಮಾಡಿ ನೋಡಿ, ಸೈಜ್ ಆಗಿಲ್ಲ ಅಂದ್ರೂ ಕೂಡ ಯು ಕ್ಯಾನ್ ಕಮ್ ಫಾರ್ ಎಕ್ಸ್ಚೇಂಜ್. ಆಮೇಲೆ ಆ ಸ್ಟಾಲ್ ಹೆಸರು ಏನೂ ಇರಲಿಲ್ಲ. ಸೊ ನಾಗವಾರದಲ್ಲೇ ಎಲ್ಲೋ ತೊಗೊಂಡು ಬಂದು ಸ್ಟಿಚ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಅಷ್ಟು ಮಾತ್ರ ಕಾನ್ವರ್ಸೇಷನಲ್ಲಿ ನಾನು ಪಿಕ್ ಮಾಡಿರೋದು. ಓಕೆ, ಏನೇನು ಶಾಪ್ ಮಾಡಿದೆ ಅಂತ ನೋಡ್ಕೊಂಡು ಬಂದ್ಬಿಡೋಣ. ಸೊ ದ ಫಸ್ಟ್ ಡ್ರೆಸ್ ಇಸ್ ಗ್ರೀನ್ ಕಲರ್. ಈ ರೀತಿ ಒಂದು ಶಾರ್ಟ್ ಕುರ್ತಿ ಗ್ರೀನ್ ಕಲರ್. ಆಮೇಲೆ ಇದ್ರದ್ದು ಸ್ಲೀವ್ ಕೂಡ ಈ ಥರ ಫೋಲ್ಡೆಡ್ ಸ್ಲೀವ್. ಆ್ಯಂಡ್ ಆಲ್ಸೋ ಇದ್ರ ನೆಕ್ ಬಂದು ವಿ ನೆಕ್ ಲೈನ್. ಸೊ ಯು ಕ್ಯಾನ್ ಸಿ ವಿ ನೆಕ್ ಲೈನ್ ಇದೆ. ಆಮೇಲೆ ಇದ್ರದ್ದು ಸ್ಟಿಚಿಂಗ್ ಕೂಡ ನಿಮ್ಮೊಟ್ಟಿಗೆ ತೋರಿಸ್ಬಿಡ್ತೀನಿ. ಇಟ್ಸ್ ಗುಡ್, ವೆರಿ ಡೀಸೆಂಟ್. ಈ ರೀತಿ ಡಬಲ್ ಸ್ಟಿಚ್ ಮಾಡಿ ಆಮೇಲೆ ಓವರ್ಲಾಕ್ ಕೂಡ ಹಾಕಿದ್ದಾರೆ. ಸೊ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ನಾನು ಜನರಲ್ ಆಗಿ ಯಾವುದೇ ಡ್ರೆಸ್ ಬಾಡಿ ಹಗ್ಗಿಂಗ್ ಡ್ರೆಸ್ಸಸ್ ನಾನು ಹಾಕೊಳ್ಳಲ್ಲ. ನನಗೆ ಅದು ತುಂಬ ಫಿಟ್ಟಿಂಗ್ ಆಗಿದ್ರೆ ಇಷ್ಟ ಆಗಲ್ಲ. ನಾನು ಸ್ವಲ್ಪ ಲೂಸ್ ಡ್ರೆಸ್ಸಸ್ಸೇ ಹಾಕೊಳ್ಳೋದು. ಸೊ ಎಲ್ಲನೂ ನಾನು ಒಂದು ಸೈಜ್ ದೊಡ್ಡದೇ ತಗೊಂಡು ಬಂದಿದ್ದೀನಿ. ಆ್ಯಂಡ್ ನೆಕ್ಸ್ಟ್ಲಿ ಇದು ತೊಗೊಂಡು ಬರುವಾಗ ಸೆಕೆಂಡ್ ಟೈಮ್ ಎಕ್ಸ್ಚೇಂಜ್ ಮಾಡಿ ನಾನು ಇದು ತೊಗೊಂಡು ಬಂದಿದ್ದು. ತೊಗೊಂಡು ಬರುವಾಗ ನನಗೆ ಇಷ್ಟ ಆಯಿತು. ಕೂಡ ವಿ ನೆಕ್ ಇದೆ ಆ್ಯಂಡ್ ಇದು ಸ್ವಲ್ಪ ಸ್ಲೀವಿಗೆ ಪೈಪಿಂಗ್ ಆ ಥರ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ಅ ಬ್ಲ್ಯಾಕ್ ಕಲರ್ ಕುರ್ತಿ.
ಸಾರಿ ಬ್ಲ್ಯಾಕ್ ಕಲರ್ ಲಾಂಗ್ ಕುರ್ತಾ ಇದು. ಸೊ ಇದು ಒಂದು ಬ್ಲ್ಯಾಕ್ ಕಲರ್. ಆಮೇಲೆ ಇನ್ನೊಂದು ಶಾರ್ಟ್ ಕುರ್ತಾ. ಇದು ಬಂದು ಶಾರ್ಟ್ ಕುರ್ತಾ. ಇದ್ರದ್ದು ನೆಕ್ ಬಂದ್ಬಿಟ್ಟು ಈ ರೀತಿ ಡಿಸೈನ್ ಇರುತ್ತೆ. 2 ಶಾರ್ಟ್ ಕುರ್ತೀಸ್ ಅಂಡ್ 1 ಲಾಂಗ್ ಕುರ್ತಾ ತಗೊಂಡೆ. ಅಂಡ್ ನನ್ನ ಮೋಸ್ಟ್ ಫೇವ್ರೆಟ್, ನಂಗೆ ತುಂಬಾ ಇಷ್ಟ ಆಗಿದ್ದು ಇವರಲ್ಲಿ ಈ ರೀತಿ ಒಂದು ಸಿಂಗಲ್ 1 ಪೀಸ್ ಡ್ರೆಸ್ ಇದೆ. ಪ್ರಿಂಟ್ ನೋಡಿ. ಅಂಡ್ ಆಲ್ಸೋ ಮೆಟೀರಿಯಲ್ ಸೂಪರ್ ಆಗಿದೆ. ಆಮೇಲೆ ಇದ್ರದ್ದು ಕೂಡ ಸ್ಟಿಚ್ ನೋಡಿ, ಡಬಲ್ ಸ್ಟಿಚ್ ಅಂಡ್ ಓವರ್ಲಾಕ್ ಇರುತ್ತೆ. ಅಂಡ್ ಆಲ್ಸೋ ಸಿನ್ಸ್ ಇದು ಸ್ಲೀವ್ಲೆಸ್ ಆಗಿರೋದ್ರಿಂದ ಎಕ್ಸ್ಟ್ರಾ ಸ್ಲೀವ್ಸ್ ಕೂಡ ಕೊಟ್ಟಿದ್ದಾರೆ, ಬೇಕಂದ್ರೆ ನಾವು ಅಟ್ಯಾಚ್ ಮಾಡ್ಕೋಬಹುದು. ಹಾಗೂ ಇದು ಒಂದ್ ಸೆಕೆಂಡ್ ನಾನು ಸ್ವಲ್ಪ ಹಿಂದೆ ಹೋಗಿ ತೋರಿಸ್ತೀನಿ. ಆಲ್ಸೋ ಇದು ಬಂದ್ಬಿಟ್ಟು ಸ್ವಲ್ಪ ಈ ತರ ಕ್ಲೋಸ್ ನೆಕ್ ಇದೆ. ನೆಕ್ ಏನಿದೆ ಸೊ ಕಂಪ್ಲೀಟ್ ಈ ತರ ಕ್ಲೋಸ್ಡ್ ನೆಕ್ ಇದೆ. ಅಂಡ್ ಆಲ್ಸೋ ಹಿಂದ್ಗಡೆ ಒಂದು ಬಟನ್ ಕೊಟ್ಟಿದ್ದಾರೆ ಈ ತರ. ಸೊ ಇದು ಕಂಪ್ಲೀಟ್ಲಿ ಕ್ಲೋಸ್ ಅಂಡ್ ಆಲ್ಸೋ ಸ್ಲೀವ್ಲೆಸ್. ನನ್ಗೆ ಇಟ್ಟಿ ತೋರಿಸ್ತೀನಿ ಇದು ಯಾವ ತರ ಬರುತ್ತೆ ಅಂತ. ಸೊ ಈ ಟಾಪ್ ಆಲ್ಮೋಸ್ಟ್ ನೀ ಲೆಂತ್ ಬರುತ್ತೆ. ಓಹ್ ಸಾರಿ, ಹೀಗೆ ಇರುತ್ತೆ. ಇಟ್ಸ್ ನಾಟ್ ಸೀ ಥ್ರೂ, ಲೈನಿಂಗ್ ಎಲ್ಲ ಏನಿಲ್ಲ, ಬಟ್ ಸೀ ಥ್ರೂ ಏನಿಲ್ಲ. ಚೆನ್ನಾಗಿದೆ ಕ್ವಾಲಿಟಿ. ಈ ಮೆಟೀರಿಯಲ್ ಸ್ವಲ್ಪ ಎಲ್ಲ ಮೆಟೀರಿಯಲ್ಗಿಂತ ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ಎಲ್ಲಾದ್ರೂ ಟ್ರಿಪ್ಗೆ ಹೋಗುವಾಗ ಹಾಗೆ ಚಿಕ್ಕದಾಗಿ ಮಡಚಿ ಎತ್ಕೊಂಡು ಹೋಗ್ಬಿಡ್ಬೋದು, ಅದೊಂದು. ಆಮೇಲೆ ಅದೇ ತರ ಸೇಮ್ ಪ್ಯಾಟ್ರನ್, ಅಂದ್ರೆ ಸೇಮ್ ಡ್ರೆಸ್ ಪ್ಯಾಟ್ರನ್, ಬಟ್ ಡ್ರೆಸ್ ಮೇಲೆ ಏನ್ ಹೇಳೋದು, ಸೇಮ್ ಟೈಪ್ ಆಫ್ ಡ್ರೆಸ್ ಎಲ್ಲ ಸಿಂಗಲ್ ಪೀಸ್. ಇದು ಒಂದು ಸಿಂಗಲ್ ಟಾಪ್ ತರ ಬರುತ್ತೆ. ಅದೇ ಟೈಪ್ ಅಲ್ಲಿ ನಾನು ಇನ್ನೊಂದು, ಸೊ ಇವಾಗ ಮೂರು ಕೂಡ ನಾನು ಒಂದೇ ಟೈಪ್ ಇದೆ. ಅದು ಆಕ್ಚುಲಿ ಅದೇ ತರ ಕಾಲರ್ ಹಿಂದ್ಗಡೆಗೆ ಒಂದು ಬಟನ್ ಈ ತರ. ಸೊ ಸೇಮ್ ಪ್ಯಾಟರ್ನ್ ಅಲ್ಲೇ ಬಟ್ ಡಿಫ್ರೆಂಟ್ ಕಲರ್ಸ್ ತಗೊಂಡಿದ್ದೀನಿ. ದಿಸ್ ಇಸ್ ರೆಡ್ ಕಲರ್. ಆಮೇಲೆ ಎಲ್ಲಾನು ಸ್ಲೀವ್ಲೆಸ್, ಬೇಕಿದ್ರೆ ಸ್ಲೀವ್ಸ್ ಹೊಲ್ಸ್ಕೋಬಹುದು, ಇಲ್ಲಾಂದ್ರೆ ಎಲ್ಲಾನು ಸ್ಲೀವ್ಲೆಸ್. ಸೊ ಅಷ್ಟೇ ನಾನು ತಗೊಂಡಿರೋದು. ಸೊ ಇದ್ರ ಎಲ್ಲಾ ಪ್ರೈಸಸ್ ಹೇಳ್ಬೇಕಂದ್ರೆ, ಈ ಲಾಂಗ್ ಒನ್ ಸೆಟ್ ಡ್ರೆಸ್, ಈ ಲಾಂಗ್ ಡ್ರೆಸ್ಸಸ್ ಏನಿದೆ ಇದು ಬಂದ್ಬಿಟ್ಟು ಅವರು 750 ಹೇಳಿದ್ರು, ಬಟ್ ನನಗೆ 650 ಏನೋ ಕೊಟ್ರು 3 ಡ್ರೆಸ್ಸಸ್ ಕೂಡ. ಲಾಂಗ್ ಕುರ್ತಾ ಏನಿದೆ ಇದು 550 ಅಂತ ಹೇಳಿ ನನಗೆ 450. ನಾನು ಅಷ್ಟಾಗಿ ಬಾರ್ಗೇನ್ ಮಾಡಲ್ಲ, ಬಟ್ ಇವ್ರ ಹತ್ರ ಹೇಗೋ ಬಾರ್ಗೇನ್ ಮಾಡಿ ತಗೊಂಡೆ. ಆಮೇಲೆ 2 ಶಾರ್ಟ್ ಕುರ್ತಿ ತಗೊಂಡೆ. ಶಾರ್ಟ್ ಕುರ್ತಿ ಬಂದು 350 ಅಂತ ಹೇಳಿದ್ರು, ಬಟ್ ಓವರ್ ಆಲ್ ಇಷ್ಟು ತಗೊಂಡ್ರೆ ನನ್ಗೆ ಅರೌಂಡ್ 3500 ಸಮಥಿಂಗ್ ಮಾಡಿದಾಗ 3000 ಸಮಥಿಂಗ್ ಕೊಟ್ಟು ನಾನು ತಗೊಂಡೆ. ಸೊ 1000 ಶಾಪಿಂಗ್ ಅಂತ ಹೇಳಿ ನಾನು 3000 ರೂಪಾಯಿಗೆ ಶಾಪಿಂಗ್ ಮಾಡಿದೆ. ಇದಲ್ದಿರ ಸ್ವಲ್ಪ ತಿನ್ನಕ್ ತಗೊಂಡ್ರಿ ಅಲ್ಲಿ. ಈ ಮುಂಬೈ ಸೈಡ್ ನನ್ನ ಫ್ರೆಂಡ್ ಒಬ್ಳು ಸಂಧ್ಯಾ ಅಂತ ಇದ್ಲು ಕಾಲೇಜಲ್ಲಿ, ಅವಳು ಮುಂಬೈಗೆ ಹೋದಾಗ ಹಾಲಿಡೇಯಲ್ಲಿ ಒಂದ್ಸತಿ ನನಗೆ ಬಾಕರ್ವಾಡಿ ತಗೊಂಡ್ ಬಂದ್ಕೊಟ್ಟಿದ್ಲು. ಅಂಡ್ ದಟ್ಸ್ ಮೈ ಫೇವ್ರೆಟ್ ಸ್ನಾಕ್. ಸೊ ಬಾಕರ್ವಾಡಿ ನೋಡಿದ ತಕ್ಷಣ ಅಲ್ಲಿ ಈಸ್ಕೊಂಡ್ಬಿಟ್ಟೆ. ಆಮೇಲೆ ನೆಲ್ಲಿಕಾಯಿ ಬರುತ್ತಲ್ಲ, ಚಿಕ್ಕ ನೆಲ್ಲಿಕಾಯಿ ನಮ್ಮ ಮನೆ ಹತ್ರ ಎಲ್ಲ ಸಿಗೋದಲ್ವಾ ಚಿಕ್ಕ ವಯಸ್ಸಲ್ಲಿ, ಆ ನೆಲ್ಲಿಕಾಯಲ್ಲಿ ಅವರು ಉಪ್ಪಿನಕಾಯಿ ಹಾಕಿರ್ತಾರೆ. ಅಂಡ್ ದಟ್ಸ್ ಮೈ ಫೇವ್ರೆಟ್. ನಾನು ಏನು ತಗೊಂತೀನೋ ಬಿಡ್ತೀನೋ ಆ ಉಪ್ಪಿನಕಾಯಿ ಅಂಡ್ ಬಾಕರ್ವಾಡಿ ಇಸ್ ಅ ಮಸ್ಟ್. ಅಂಡ್ ಸಂಧ್ಯಾ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಐ ರಿಯಲಿ ಮಿಸ್ಡ್ ಯೋರ್ ಬಾಕರ್ವಾಡಿ ಫ್ರಮ್ ಮುಂಬೈ. ನನ್ನ ಶಾಪಿಂಗ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ. ಆಮೇಲೆ ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಯ್ತು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಎಷ್ಟೊಂದು ಜನ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ನೋಡ್ತಾ ಇದ್ದೀರಾ. ಸೊ ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಒಂದು ಸ್ಮಾಲ್ ಉತ್ಸಾಹ ಬರುತ್ತೆ, ಇನ್ನು ಬೆಟರ್ ಆಗಿ ವಿಡಿಯೋ ಮಾಡಬೇಕು, ಇನ್ನು ರೆಗ್ಯುಲರ್ ಆಗಿ ವಿಡಿಯೋ ಪೋಸ್ಟ್ ಮಾಡಬೇಕು ಅಂತ. ನನ್ನ ಈ ಶಾಪಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.